ಆಕಾಶವಾಣಿ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಭಾಗವಹಿಸುತ್ತಾರೆ ಹೆಬ್ಬಾಳದ ವಿವೇಕಾನಂದ ಸ್ಕೂಲ್ ಆಫ್ ಯೋಗದ ಯೋಗ ಶಿಕ್ಷಕರಾದ ಸಂಗೀತಾ ಪ್ರಸಾದ್. ನಮ್ಮ ದೈನಂದಿನ ಜೀವನದಲ್ಲಿ ನಿದ್ರೆ ಬಹಳ ಮಹತ್ವದಾಗಿದೆ. ಇಂದು ನಿದ್ರೆಯ ಕುರಿತು ಹೆಚ್ಚಿನ ಅರಿವು ಮೂಡಿಸುವ ಸಲುವಾಗಿ ಯೋಗ ಮತ್ತು ನಿದ್ರೆ ಎಂಬ ವಿಷಯದ ಬಗ್ಗೆ ಚರ್ಚಿಸೋಣ. ಇಂದಿನ ದಿನಗಳಲ್ಲಿ ಸಾಮಾಜಿಕವಾಗಿ ಎಲ್ಲರಲ್ಲಿಯೂ ನಿದ್ದೆ ಬಹಳ ಕಡಿಮೆಯಾಗಿದೆ. ಏಕೆ ಅವರು ಪ್ರಾಧಾನ್ಯ ಕೊಡುತ್ತಿಲ್ಲ? ಇದರ ಕಾರಣಗಳು ಇಂದಿನ ನಮ್ಮ ಜೀವನ ಶೈಲಿ. ದೀರ್ಘಕಾಲ ಮೊಬೈಲ್, ಲ್ಯಾಪ್ಟಾಪ್ ಬಳಸುವುದು, ರಾತ್ರಿ ವೇಳೆಯಲ್ಲಿ ಹೆಚ್ಚು ಸಾಮಾಜಿಕ ಜಾಲತಾಣಗಳಲ್ಲಿ ತೊಡಗಿಸಿಕೊಳ್ಳುವುದು, ಅನಿಯಮಿತ ಜೀವನ ಶೈಲಿ, ಕೆಲಸದ ಒತ್ತಡದಿಂದ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡದೇ ಇರುವುದು ಕಾರಣಗಳಾಗಿರಬಹುದು. ನಿದ್ರೆ ಎಂದರೇನು? ನಿದ್ರೆ ನಮ್ಮ ದೇಹ, ಮನಸ್ಸು ಹಾಗೂ ಆತ್ಮಕ್ಕೆ ಶಾಂತಿ ಕೊಡುವ ಒಂದು ಸಹಜ ಪ್ರಕ್ರಿಯೆ. ಇದು ದೇಹದ ಶರೀರ ಕ್ರಿಯೆಗಳನ್ನು ಮರುಸ್ಥಾಪಿಸಲು ಹಾಗೂ ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಪ್ರತಿದಿನ ಸರಿಯಾದ ಸಮಯಕ್ಕೆ ಸಾಕಷ್ಟು ನಿದ್ರೆ ತೆಗೆದುಕೊಳ್ಳುವುದು ಆರೋಗ್ಯಕ್ಕೆ ಅತ್ಯವಶ್ಯಕ. ನಿದ್ರೆಯ ವೇಳೆ ದೇಹದ ಕೋಶಗಳು ಪುನರ್ನಿರ್ಮಾಣಗೊಳ್ಳುತ್ತವೆ. ನಮ್ಮ ದೇಹದ ದುರಸ್ತಿಯ ವ್ಯವಸ್ಥೆ ನಿದ್ರೆಯ ಸಮಯದಲ್ಲಿ ಸಕ್ರಿಯಗೊಳ್ಳುತ್ತವೆ ಹಾಗೂ ರೋಗ ನಿರೋಧಕ ಶಕ್ತಿಯು ಈ ಸಮಯದಲ್ಲಿ ಬಲಗೊಳ್ಳುತ್ತದೆ. ಮೆದುಳಿನಲ್ಲಿ ಒಂದೆಡೆ ಸಂಗ್ರಹಿಸಿದ ಮಾಹಿತಿ ಪ್ರಕ್ರಿಯೆಗೊಳ್ಳುತ್ತವೆ. ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ನಿದ್ರಾಹೀನತೆಯಾದಾಗ ಸಹಜವಾಗಿ ಸಮಸ್ಯೆಗಳು ಉಂಟಾಗುತ್ತದೆ. ಈ ಸಮಸ್ಯೆಗಳು ಏನೆಂದರೆ ಅತಿ ನಿದ್ರೆ ಅಥವಾ ನಿದ್ರೆಹೀನತೆ, ಅಪ್ರಕೃತಿ ನಿದ್ರೆ, ಸ್ಲೀಪ್ ಎಪ್ನಿಯಾ ಎನ್ನುತ್ತಾರೆ. ಇದರಿಂದ ಶ್ವಾಸಕೋಶದ ತೊಂದರೆಗಳು ಆಗುತ್ತವೆ. ನಿದ್ರೆಹೀನತೆಯಿಂದ ಮರೆತು ಹೋಗುವಿಕೆ, ಗಮನ ಕಡಿಮೆ ಆಗುವುದು, ನೆನಪಿನ ಮೇಲೆ ಹಾಗೂ ದಿನಚರಿಯ ಮೇಲೆ ಪರಿಣಾಮ, ಕೆಲಸದ ಸಾಮರ್ಥ್ಯ ಕಡಿಮೆಯಾಗುವುದು, ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ, ಶಕ್ತಿ ಕೊರತೆ, ತೂಕ ಹೆಚ್ಚಳ, ಹೃದಯ ಸಂಬಂಧ ಸಮಸ್ಯೆಗಳು ಹಾಗೂ ವ್ಯಕ್ತಿಯ ಬೆಳವಣಿಗೆ ಮತ್ತು ವ್ಯಕ್ತಿತ್ವದ ಮೇಲೆ ಮಾತ್ರವಲ್ಲ, ಪರಸ್ಪರ ಕುಟುಂಬ ಹಾಗೂ ಸಾಮಾಜಿಕ ಸಂಬಂಧಗಳಲ್ಲಿಯೂ ಗಂಭೀರ ಪರಿಣಾಮ ಬೀರುತ್ತದೆ. ಯೋಗ ನಮ್ಮ ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ನೀಡುವ ಮೂಲಕ ಉತ್ತಮ ನಿದ್ರೆ ಪಡೆಯಲು ಸಹಾಯ ಮಾಡುತ್ತದೆ. ಯೋಗಾಸನ, ಪ್ರಾಣಾಯಾಮ ಮತ್ತು ಧ್ಯಾನವು ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಉತ್ತಮ ನಿದ್ರೆಗೆ ಸಹಾಯ ಮಾಡುವ ಯೋಗಾಸನಗಳು: ಶವಾಸನ, ದೇಹಕ್ಕೆ ಸಂಪೂರ್ಣ ವಿಶ್ರಾಂತಿ ನೀಡುತ್ತದೆ. ಸುಪ್ತಬದ್ಧ ಕೋನಾಸನ, ಹೃದಯ ಶಾಂತತೆಗೆ ಸಹಾಯ ಮಾಡುತ್ತದೆ. ಉತ್ತಮ ನಿದ್ರೆಯ ಪ್ರಾಣಾಯಾಮಗಳು: ನಾಡಿ ಶೋಧನ ಪ್ರಾಣಾಯಾಮ ಮನಸ್ಸಿನಲ್ಲಿ ಸಮತೋಲನ ನೀಡುತ್ತದೆ. ಭ್ರಮರಿ ಪ್ರಾಣಾಯಾಮದಿಂದ ಒತ್ತಡ ನಿವಾರಣೆಯಾಗುತ್ತದೆ. ಉಜ್ಜಯಿ ಪ್ರಾಣಾಯಾಮ ದೇಹದ ಆರಾಮ ಮತ್ತು ರಕ್ತ ಪ್ರಸರಣ ಸುಧಾರಣೆ ಮಾಡುತ್ತದೆ. ಯೋಗ ನಿದ್ರೆ ದೇಹವನ್ನು ಸಂಪೂರ್ಣ ವಿಶ್ರಾಂತಿಯಲ್ಲಿ ಇಡುತ್ತದೆ. ಮಂತ್ರ ಧ್ಯಾನ ಮನಸ್ಸನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ. ನಿತ್ಯ ಧ್ಯಾನ ಅಭ್ಯಾಸ ಮಾಡುವುದು ದೀರ್ಘಕಾಲದಲ್ಲಿ ಸಮಗ್ರ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ. ಉತ್ತಮ ನಿದ್ರೆ ಮತ್ತು ಜಾಗೃತ ಮನಸ್ಥಿತಿ ನೀಡುತ್ತದೆ. ನಮ್ಮ ದಿನಚರಿಯಲ್ಲಿ ಕೆಲವು ನಿಮಿಷಗಳ ಧ್ಯಾನವನ್ನು ಸೇರಿಸಿದರೆ ಶಾಂತಿ ಮತ್ತು ನೆಮ್ಮದಿಯನ್ನು ನಮ್ಮಲ್ಲಿ ನಿತ್ಯ ಅನುಭವಿಸಬಹುದು. ಸಂಕ್ಷಿಪ್ತವಾಗಿ, ನಿದ್ರೆ ನಮ್ಮ ದೇಹ, ಮನಸ್ಸು ಮತ್ತು ಆತ್ಮ ಆರೋಗ್ಯಕ್ಕೆ ಬಹಳ ಅಗತ್ಯ. ಯುವಕರು ಮತ್ತು ಮಕ್ಕಳು ತಮ್ಮ ಬೆಳವಣಿಗೆಗೆ ಹಾಗೂ ಭವಿಷ್ಯಕ್ಕೆ ನಿದ್ರೆಗೆ ಪ್ರಾಮುಖ್ಯತೆ ನೀಡುವುದು ಬಹುಮುಖ್ಯ. ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನವು ನಿದ್ರೆ ಸಂಬಂಧಿತ ಸಮಸ್ಯೆಗಳಿಗೆ ಖಚಿತ ಮತ್ತು ಶಾಶ್ವತ ಪರಿಹಾರ ಕೊಡುತ್ತದೆ ಅನ್ನುವುದರಲ್ಲಿ ಸಂದೇಹವಿಲ್ಲ. ಇಂದಿನಿಂದಲೇ ನಿದ್ರಾಕ್ರಮವನ್ನು ಸರಿಪಡಿಸಿ ಆರೋಗ್ಯಕರ ಜೀವನವನ್ನು ಆಯ್ಕೆ ಮಾಡಿ. ಇದುವರೆಗೆ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಹೆಬ್ಬಾಳದ ವಿವೇಕಾನಂದ ಸ್ಕೂಲ್ ಆಫ್ ಯೋಗದ ಯೋಗ ಶಿಕ್ಷಕರಾದ ಸಂಗೀತಾ ಪ್ರಸಾದ್. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಸಂಕಲನ ವಿನ್ನಾ ಸಿಎಂ. ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ನಾಳೆ ಬೆಳಗ್ಗೆ 8:30ಕ್ಕೆ ಪ್ರಸಾರವಾಗಲಿದೆ ವಿಶೇಷ ಸರಣಿ ಕಾರ್ಯಕ್ರಮ ಮಹಾಯೋಗ.